మాయమాటలతో 10 ఏళ్లుగా పాలన సాగిస్తున్న నరేంద్ర మోడీ ప్రభుత్వంనకు ఈ ఎన్నికల్లో ప్రజలు తగిన బుద్ధి చెప్తారని రాష్ట్ర మహిళా కాంగ్రెస్ అధ్యక్షురాలు పుష్ప అమర్నాథ్ తెలిపారు. ఆంధ్రప్రదేశ్ మహిళా కాంగ్రెస్ అధ్యక్షురాలు పుష్ప అమర్నాథ్ అన్నారు. శనివారం ఆమె పార్టీ కార్యాలయంలో మీడియా సమావేశంలో మాట్లాడుతూ మాయమాటలు చెప్పి ప్రజల విశ్వాసాన్ని కోల్పోయిన బీజేపీ మోదీ హామీని ప్రజలు ఇక నమ్మరని, గతసారి ఇచ్చిన హామీలు నెరవేర్చేటప్పుడు మరో అబద్ధాన్ని ప్రజలు నమ్మారన్నారు. మందిర్ మసీద్ మంగళసూత్రంపై నరేంద్ర మోడీ ఎన్నికలను ఎదుర్కొంటున్నారు. గత 10 ఏళ్లలో చేసిన అభివృద్ధిని ప్రజలకు చెప్పాలని సవాల్ విసిరారు. కాంగ్రెస్ అధికారంలోకి వస్తే మహిళలకు అన్ని విధాల మేలు జరుగుతుందన్నారు. నేహా విషయంలో బీజేపీ రాజకీయం చేస్తుందని బీజేపీ మహిళా నేతలు ఎందుకు నోరు మెదపడం లేదన్నారు. ಜನ ಮನ್ನಣೆಯನ್ನು ಜನ ಪ್ರೀತಿಯನ್ನು ಗಳಿಸಿದ್ದಾರೆ. ನಿಮ್ಮ ಪ್ರೀತಿಗಳನ್ನು ಕೂಡ ಗಳಿಸಿದ್ದಾರೆ. ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಚುನಾವಣೆಯನ್ನು ನೋಡ್ತಾ ಇರ್ತಕ್ಕಂಥ ದೃಷ್ಟಿಯಲ್ಲಿ ಕಳೆದ ಬಾರಿ ನಾನು ಬಂದಿದ್ದೆ, ಪಾರ್ಲಿಮೆಂಟ್ ಚುನಾವಣೆಗೆ ಬಂದಿದ್ದೆ. ನಾನು ಆವಾಗ ನನಗೆ ಬಹಳ ಒಂದು ರೀತಿ ಈ ರೀತಿಯಾದಂತಹ ಒಂದು ಗೆಲುವಿನ ವಾತಾವರಣ ನನಗೆ ಕಾಣಿಸ್ತಾ ಇರಲಿಲ್ಲ. ಇವತ್ತು ಬಹಳ ಆತ್ಮವಿಶ್ವಾಸ ಮತ್ತು ಒಂದು ರೀತಿ ಒಂದು ಗೆಲುವಿನ ವಾತಾವರಣವನ್ನು ನಾನು ನೋಡ್ತಾ ಇದ್ದೀನಿ. ಇಡೀ ಬಳ್ಳಾರಿ ಮುಗಿಸ್ಕೊಂಡು ಈಗ ತಾನೇ ನಾನು ಬರ್ತಾ ಇದ್ದೀನಿ. ಬಳ್ಳಾರಿಯಲ್ಲೂ ಕೂಡ ನಾನು ನಮ್ಮ ಪತ್ರಿಕಾ ಮಿತ್ರರೊಂದಿಗೆ ಮಾತನಾಡಿದೆ. ಆದರೆ ಇವತ್ತು ಇಲ್ಲಿ ಬಂದಾಗ ನನಗೆ ಅನ್ನಿಸ್ತು ಇವತ್ತು ವಾತಾವರಣ ಚೆನ್ನಾಗಿದೆ. ಕಳೆದ ಬಾರಿ ಥರ ಸುಳ್ಳಿನ ಮೋದಿ ಅಲೆ ಆಗಲಿ ಯಾವುದೂ ಈ ಬಾರಿ ಇಲ್ಲ. ಅಲೆಗಳಲ್ಲಿ ಗೆದ್ಕೊಂಡು ಬರ್ತಾಯಿದ್ರು. ಅಲೆಗಳಲ್ಲೇ ಅವರ ಮೋದಿಯವರ ಮುಖ ನೋಡಿ ತಾವು ಗೆದ್ಕೊಂಡು ಬಂದು ಆಮೇಲೆ ಈ ಭಾಗದ ಜನರ ಒಂದು ಕಷ್ಟಗಳಿಗೆ ಧ್ವನಿ ಅಂತಿದ್ದು ಬಹಳ ಕಡಿಮೆ. ಆ ನಿಟ್ಟಿನಲ್ಲಿ ಈ ಬಾರಿ ನಾವು ನಮ್ಮ ಸಂಸತ್ಗೆ ಕಳಿಸ್ಬೇಕಾದ್ರೆ, ಸಂಸತ್ ಅಂದರೆ ನನಗೆ ಗೊತ್ತಿರೋ ಹಾಗೆ ನಾನು ಒಂಚೂರು ವಿದ್ಯಾವಂತಿದ್ದೀನಿ. ಅಲ್ಲಿ ಹೋದವರು ಜನರನ್ನು ರೆಪ್ರೆಸೆಂಟ್ ಮಾಡಿ ಹೋದವರು, ಇಲ್ಲಿಂದ ಗೆದ್ದು ಹೋದವರು ಯಾರೇ ಆಗಲಿ ನಮ್ಮ ರಾಜ್ಯದಿಂದ ಪ್ರತಿನಿಧಿ ಮಾಡ್ತಕ್ಕಂಥವ್ರು ಬಳ್ಳಾರಿ ಜಿಲ್ಲೆ ಮತ್ತು ಈ ಒಂದು ವಿಜಯನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಹೋಗ್ತಕ್ಕಂಥವರು ಅವರು ಇಲ್ಲಿಯ ಜನರ ಸಂಕಷ್ಟಗಳಿಗೆ ಧ್ವನಿ ಆಗಬೇಕು. ಅದು ಮಾತಿನ ಮನೆ. ಸಂಸತ್ ಅಂದರೆ, ಪಾರ್ಲಿಮೆಂಟ್ ಅಂದರೆ ಅದು ಮಾತಿನ ಮನೆ. ಅಲ್ಲಿ ನಾವು ಧ್ವನಿಯನ್ನು ಎತ್ತಬೇಕಾಗುತ್ತೆ. ಕನ್ನಡಿಗರಿಗೆ, ನಮ್ಮ ಕರ್ನಾಟಕದ ಜನರಿಗೆ ಅಥವಾ ನಮ್ಮ ಬಳ್ಳಾರಿ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಒಂದು ವಿರುದ್ಧ ಮಾತನಾಡಿ ಅವತ್ತು ಅಲ್ಲಿ ಯಾರು ನ್ಯಾಯದ ಪರವಾಗಿ ನಮಗಾಗಿ ಹೋರಾಡ್ತಾರೆ ಅಂಥವ್ರನ್ನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು. ನಂದೊಂದು ನೇರವಾಗಿ ನಂದೊಂದು ಮನವಿ ಇದೆ. ಈ ಸಲನೂ ಕೂಡ ನಾವು ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಏನಾದರೂ ಮತ ಹಾಕಿದ್ರೆ ನಾವೆಲ್ಲೋ ಒಂದು ಕಡೆ ನಮಗೆ ನಾವು ದ್ರೋಹ, ನಮಗೆ ನಾವು ಮೋಸ ಮಾಡ್ಕೊಂಡಂಗೆ. ಯಾಕಂದರೆ ನಮ್ಮ ಪರವಾಗಿ ಅವರೇನಲ್ಲಿ